ಚಿಂತಾಮಣಿ ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಚಾರಿ ರಸ್ತೆಗಳ ಒತ್ತುವರಿಗೆ ತೆರವಿಗೆ 1 ದಶಕದ ನಂತರ ನಗರಸಭೆ ತೆರವಿಗೆ ಮುಂದಾಗಿ ತೆರವಿಗೆ ಅಂಗಡಿ ಮಾಲೀಕರಿಗೆ ಗಡುವು ನಿಗದಿಪಡಿಸಿದ ಬೆನ್ನಲ್ಲೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವು ಮಾಡಿಕೊಂಡರೆ ತೆರವು ಮಾಡದ ಕಡೆ ನಗರಸಭೆಯ 2 ಜೆಸಿಬಿಗಳು ಒತ್ತುವರಿಯನ್ನು ಸೋಮವಾರವಾದ ಇಂದು ಬೆಳ್ಳಂಬೆಳಿಗ್ಗೆ ತೆರವು ಮಾಡುವಲ್ಲಿ ಯಶಸ್ವಿಯಾದರು. ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳ ಮುಂದೆ ತಗಡಿನ ಶೀಟ್ಗಳನ್ನು ಅಳವಡಿಸಿಕೊಂಡ ಪರಿಣಾಮ ಮತ್ತು ಹಲವಾರು ಕಡೆ ಇಡೀ ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿಕೊಂಡ ಪರಿಣಾಮ ನಗರದಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದಲ್ಲದೆ ಅದರಲ್ಲೂ ಪಾದಚಾರಿಗಳು ಮಾತ್ರ ಪಾದಚಾರಿ ರಸ್ತೆ ಬಿಟ್ಟು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಂತಾಗಿತ್ತು. ಈಗಾಗಲೇ ನಗರದಲ್ಲಿ ವಾಹನಗಳು ದಟ್ಟಣೆ ಹೆಚ್ಚಾಗಿ ಪಾದಚಾರಿಗಳು ರಸ್ತೆಗಳು ಮೇಲೆ ಓಡಾಡುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿರುವುದರಿಂದ ಎಚ್ಚೆತ್ತುಕೊಂಡ ಸಚಿವರು ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ನಿರ್ಮಾಣಕ್ಕೆ ಮತ್ತು ನಗರದ ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಡೆಲ್ಟ್ ಯೋಜನೆಯಡಿ ಫುಟ್ಪಾತ್ ನಿರ್ಮಾಣ ಮತ್ತು ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಮುಂದಾಗಿ ಕೋಟ್ಯಾಂತರ ರುಗಳ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ. ಫುಟ್ಪಾತ್ ಮತ್ತು ವೃತ್ತಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತುವರಿಯೇ ಸಮಸ್ಯೆಯಾಗಿರುವುದರಿಂದ ಇದೀಗ ಒತ್ತುವರಿ ತೆರವಿಗೆ ನಗರಸಭೆ ಮುಂದಾಗಿದ್ದು ಇಂದು ನಗರಸಭೆಯ ಪೌರಾಯುಕ್ತ ಜಿ.ಎನ್. ಚಲಪತಿ ನೇತೃತ್ವದಲ್ಲಿ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೂಕ್ತ ಪಾಲಿಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರಸಭೆಯ ಮುಂಭಾಗದ ಗಣೇಶ್ ದೇವಾಲಯದ ಮುಂಭಾಗದಲ್ಲಿ ಅಳವಡಿಸಿದ್ದ ತಗಡಿನ ಶೀಟ್ ಸೇರಿದಂತೆ ಅಕ್ಕಪಕ್ಕ ಕುಳಿತುಕೊಳ್ಳಲು ನಿರ್ಮಾಣ ಮಾಡಿದ್ದ ಸ್ಥಳವನ್ನು ತೆರವು ಮಾಡುವ ಮೂಲಕ ಒತ್ತುವರಿ ತೆರವಿಗೆ ಚಾಲನೆ ದೊರಕಿಸಿಕೊಟ್ಟ ನಂತರ ಬೆಂಗಳೂರು ಜೋಡಿ ರಸ್ತೆಯ ಪಿಸಿಯರ್ ವೃತ್ತದ ಬಳಿ ರಸ್ತೆ, ಪಾದಚಾರಿ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದ ಗೋಡೆ ಮೆಟ್ಟಿಲುಗಳು ಹಾಗೂ ತಗಡಿನ ಶೀಟ್ಗಳನ್ನು ತೆರವು ಮಾಡುವಲ್ಲಿ ನಗರಸಭೆಯ ಅಧಿಕಾರಿಗಳು ಯಶಸ್ವಿಯಾದರು. ಇನ್ನು ನಗರಸಭೆಯ 2 ಜೆಸಿಬಿಗಳು ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಗರ್ಜಿಸುತ್ತಿದ್ದಂತೆ ಸದರಿ ರಸ್ತೆಯ ಒತ್ತುವರಿದಾರರು ಸಹ ಬೆಳ್ಳಂಬೆಳಿಗ್ಗೆ ಒತ್ತುವರಿಯನ್ನು ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿಕೊಳ್ಳಲು ಮುಂದಾಗಿ ಎದ್ದರು. ನಗರದ ಝಾನ್ಸಿ ಮೈದಾನದ ಮಳಿಗೆಗಳ ಮುಂದೆ ಸೇರಿದಂತ ಬೆಂಗಳೂರು ಜೋಡಿ ರಸ್ತೆಗಳಲ್ಲಿ ಬಹುತೇಕ ಮಂದಿ ಅಂಗಡಿ ಮಾಲೀಕರೇ ಸ್ವಯಂ ಪ್ರೇರಿತರಾಗಿ ಅಂಗಡಿಗಳ ಮುಂಭಾಗದ ಒತ್ತುವರಿಯನ್ನು ತೆರವು ಮಾಡಿದ್ದರಿಂದ ರಸ್ತೆಗಳು, ಪಾದಚಾರಿ ರಸ್ತೆಗಳು ವಿಶಾಲವಾಗಿ ಕಾಣಿಸುತ್ತಿರುವ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದು ಗೋಚರಿಸಿತು. ಇಂದಿನ ಕಾರ್ಯಾಚರಣೆಯಲ್ಲಿ ಪೌರಾಯುಕ್ತ ಜಿ.ಎನ್. ಚಲಪತಿ, ಲೋಕೋಪಯೋಗಿ ಇಲಾಖೆಯ ಇ. ನಾಗರಾಜ್, ನಗರಸಭೆಯ ಜೆ.ಇ. ಪ್ರಸಾದ ರೆಡ್ಡಿ, ಆರೋಗ್ಯ ನಿರೀಕ್ಷಕರಾದ ಆರತಿ, ವಿಜಯಕುಮಾರ್, ಸಿ.ಕೆ. ಬಾಬು ಸೇರಿದಂತೆ ಎಲ್ಲಾ ಕಂದಾಯ ಅಧಿಕಾರಿಗಳು, ನಗರಸಭೆಯ ಎಲ್ಲಾ ಪೌರಕಾರ್ಮಿಕರು, ಪಿಎಸ್ಐ ರಮೇಶ್ ಮತ್ತು ಸಿಬ್ಬಂದಿ ಹಾಗೂ ನಗರಸಭೆಯ ಅಧ್ಯಕ್ಷ ಆರ್. ಜಗನ್ನಾಥ್, ಉಪಾಧ್ಯಕ್ಷ ರಾಣಿಯಮ್ಮ ಸೇರಿದಂತೆ ಮತ್ತಿತರರ ಉಪಸ್ಥಿತರಿದ್ದರು. ಸಾರ್ವಜನಿಕರಲ್ಲಿ ವಿನಂತಿ, ಇವಾಗ ಮಾಡ್ತಾ ಇರೋ ಕೆಲಸ ಯಾರಿಗೂ ತೊಂದರೆ ಕೊಡುವ ಉದ್ದೇಶ ಇಲ್ಲ. ಪಾದಚಾರಿಗಳು ಓಡಾಡುವುದಕ್ಕೆ ಮಾಡಿ ಅವ್ರಿಗೇನು ಅಂಗಡಿಯವ್ರಿಗೇನು ತೊಂದರೆ ಕೊಡೋಕೆ ಬಂದಿಲ್ಲ. ನಾವು ಅವ್ರಿಗೆ ತೊಂದರೆ ಇಲ್ದಿರ ಫುಟ್ಪಾತ್ಗಳೆಲ್ಲ ರೆಡಿ ಮಾಡಿಬಿಟ್ಟು ಕೆಲಸ ಕಾಮಗಾರಿ ನಡೆಯುತ್ತೆ. ಅದಕ್ಕೆ ಯಾರಿಗೂ ತೊಂದರೆ ಇಲ್ಲದೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಮೊದಲನೇದಾಗಿ ಈಗಾಗಲೇ ಯಾರು ಸ್ವಯಂ ಘೋಷಿತವಾಗಿ ಅಂಗಡಿಗಳನ್ನು ತೆರವು ಮಾಡಿಕೊಂಡಿದ್ದೀರಾ ಅವರಿಗೆ ನಗರಸಭಾ ವತಿಯಿಂದ ಅನಂತ ಧನ್ಯವಾದಗಳು. ನಗರದ ಅಭಿವೃದ್ಧಿಗೆ ತಾವು ಸಹಕರಿಸ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ನಗರಸಭೆ ವತಿಯಿಂದ ತಲುಪಿಸ್ತಾ ಇದ್ದೀನಿ. ಪಾದಚಾರಿಗಳಿಗೆ ಈಗಾಗಲೇ ನೀವು ಗಮನಿಸಿರ್ಬೋದು, ಎಲ್ಲ ಕಡೆನೂ ಸುಮಾರು 2-3 ಆಕ್ಸಿಡೆಂಟ್ಗಳಾಗಿ ತೀರ್ಕೊಂಡಿದ್ದಾರೆ. ಸೊ ಇದಕ್ಕೆ ನಗರ ನಾಗರಿಕರಲ್ಲಿ ಕೇಳೋದೇನೆಂದರೆ ನಗರಸಭೆ ಕಡೆ ಮತ್ತು ಪೊಲೀಸ್ ಇಲಾಖೆ ಕಡೆ ಬಟ್ ತೋರಿಸ್ತಾ ಇದ್ದಾರೆ. ನಗರದಾದ್ಯಂತ ಇರುವ ಎಲ್ಲ ಮುಖ್ಯ ರಸ್ತೆಗಳನ್ನು ದಯವಿಟ್ಟು ಈ ಮೂಲಕ ನಾನು ಹೇಳ್ತೀನಿ, ನಗರದಾದ್ಯಂತ ಇರುವಂಥ ಎಲ್ಲ ಮುಖ್ಯ ರಸ್ತೆಗಳನ್ನು ಸಂಚಾರಕ್ಕೆ ಅಡ್ಡಿಪಡಿಸುವಂಥ ಫುಟ್ಪಾತ್ ಮೇಲೆ ಶೀಟ್ ಇರ್ಬೋದು ದಯವಿಟ್ಟು ಇನ್ನೂ ಚೇಳೂರು ರಸ್ತೆಗೆ 3 ದಿನ ಆದಮೇಲೆ ಮತ್ತೆ ಎಲ್ಲ ಕಾಲಾವಕಾಶ ಕೊಡ್ತೀವಿ. 2 ದಿನ ಆದಮೇಲೆ ಪ್ರತಿ ರಸ್ತೆಗೆ ಹೋಗ್ತೀವಿ. ಚೇಳೂರು ರಸ್ತೆಗೆ ನಾನು 3 ದಿನ ಆದಮೇಲೆ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮಲ್ಲಿರುವಂಥ ಫುಟ್ಪಾತನ್ನು ದಯವಿಟ್ಟು ತೆರವು ಮಾಡಿಕೊಂಡು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಪಾದಚಾರಿಗೆ ವ್ಯವಸ್ಥೆಗೆ ಏನಿತ್ತೋ ಅದನ್ನು ದಯವಿಟ್ಟು ಬಿಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ಇಲ್ಲ ಅಂದರೆ ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಮಾಡಿ ಕಾನೂನು ರೀತಿ ಮುನ್ಸಿಪಲ್ ಆಕ್ಟ್ ಪ್ರಕಾರ ಕಾನೂನು ರೀತಿ ಕ್ರಮ ತಗೊಳ್ತೀವಿ. ನಾನು ಪೊಲೀಸ್ ಇಲಾಖೆ ಜೊತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ಇದಾದ ತಕ್ಷಣ ಫುಟ್ಪಾತ್ ವ್ಯವಸ್ಥೆ ಬರುತ್ತೆ. ಈಗಾಗಲೇ ಸನ್ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು 8.5 ಕೋಟಿ ಅನುದಾನವನ್ನು ನಮ್ಮ ನಗದು ಫುಟ್ಪಾತ್ ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದಾದ ತಕ್ಷಣ ನಾವು ಪಾದಚಾರಿಗಳಿಗೆ ಸಪರೇಟ್ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆಗೆ ಸಪರೇಟ್ ಪೊಲೀಸ್ ಇಲಾಖೆ ಮುಖಾಂತರ ನಾವು ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ಒಟ್ಟಾರೆ ಉದ್ದೇಶ ಎಷ್ಟೇ, ಸಾರ್ವಜನಿಕರಿಗೆ ಎಲ್ಲೋ ಸಹ ತೊಂದರೆ ಆಗಬಾರ್ದು, ಪಾದಚಾರಿ ಮುಕ್ತವಾಗಿರಬೇಕು, ಎಲ್ಲ ಪಾದಚಾರಿಗಳಲ್ಲೇ ಹೋಗಬೇಕು, ಯಾವುದೋ ಪ್ರಾಣಿ ಹಾನಿ ಆಗಬಾರ್ದು ಅಂತ ಏಕಮಾತ್ರ ಧ್ಯೇಯದಿಂದ ನಗರಸಭೆ ಕೈ ಎತ್ತಿಕೊಂಡಿದ್ದ ಕಾರ್ಯಕ್ರಮ.